ವೆಲ್ಕಮ್ ಬ್ಯಾಕ್ ಟು ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಮ್ಮ ಕಾರ್ಯಕ್ರಮದ ಮುಂದಿನ ಸುತ್ತು ಮುರಳಿಯವರೇ ಯಾರು ಬರ್ತಾ ಇದಾರೆ? ಯಾರು ಬರೋದೇನ್ರಿ? ಗುರೂಜಿ ಬರ್ತಾ ಇದಾರೆ. ಆರೋಗ್ಯದ ಅಡಿಗೆನ ನಿಮ್ಗೆ ಹೇಳ್ಕೊಡ್ತಾ ಇದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದಾರೆ ಬಾಲಕೃಷ್ಣ ಗುರೂಜಿ ಅವರು, ಖ್ಯಾತ ಸಂಮೋಹಿನಿ ತಜ್ಞರು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದಾರೆ. ನಮಸ್ಕಾರ ಗುರೂಜಿ. ನಮಸ್ಕಾರ. ಕಳೆದ 3-4 ದಿವಸಗಳಿಂದ ಒಳ್ಳೊಳ್ಳೆ ಸೂಪ್ ಅನ್ನ ಹೇಳ್ಕೊಟ್ಬಿಟ್ಟಿದ್ದೀರಾ. ಎಲ್ಲರಿಗೂ ಸೂಪಿನ ಹುಚ್ಚು ಶುರು ಆಗಿದೆ. ಊಟ ಮಾಡೋದು ಸೂಪೇ ಕುಡಿತೀವಿ ಅನ್ನೋ ತನಕ ಬಂದ್ಬಿಟ್ಟಿದ್ದಾರೆ ಜನ. ಓಕೆ ಗುರುಜಿ, ಇವತ್ತು ಯಾವ ಸೂಪ್ ಸ್ಟೇಟ್ಮೆಂಟ್ ಸ್ವಲ್ಪ ಚೇಂಜ್ ಮಾಡೋಣ. ಹೇಳಿ ಗುರುಜಿ. ಊಟ ಆದ್ಮೇಲೆ ಸೂಪ್ ಕುಡಿಯೋದು ಬೇಡ, ಊಟದಷ್ಟೇ ಸೂಪು. ಸೂಪ್ ಕುಡಿದ್ಬಿಟ್ಟು ಆಮೇಲೆ ಊಟ. ಓಕೆ, ಸೂಪ್ ಕುಡಿದ್ಬಿಟ್ಟು ಊಟ ಮಾಡಿ. ಅದರಲ್ಲೂ ಟೀ ಟೈಮ್ ಕಾಫಿ ಟೈಮ್ ನಲ್ಲಿ ಸೂಪೇ ಕುಡಿರಿ, ಕಾಫಿ ಟೀ ಬಿಟ್ಬಿಡಿ. ಎಸ್, ಅದಕ್ಕೆ ನಾವು ಈ ಕಳೆದ 3-4 ದಿವಸಗಳಿಂದ ನೆಕ್ಸ್ಟ್ ಇನ್ ಕಳೆದ ಒಂದು 5-6 ದಿವಸಗಳ ತನಕ ಒಟ್ಟಾರೆ 10 ದಿನಗಳ ಕ್ಯಾಂಪಲ್ಲಿ ನಾವು ಬರೀ ಗುರೂಜಿಯವರ ವಿಶೇಷವಾದಂತ ಸೂಪ್ಗಳನ್ನ ನಿಮಗೆ ಪ್ರಧಾನವಾಗಿ ತೋರಿಸ್ತಾ ಇದೀವಿ. ಗುರೂಜಿ, ಇವತ್ತು ಯಾವ ಸೂಪ್ ಅನ್ನು ಮಾಡ್ತಾ ಇದ್ದೀರಾ? ಇವತ್ತು ತೆಂಗಿನ ಹಾಲಿನ ಸೂಪ್. ತೆಂಗಿನಕಾಯಿ ಹಾಲಿನ ಸೂಪ್ ಬೇಕಾಗುವ ಸಾಮಗ್ರಿಗಳು: ತೆಂಗಿನಕಾಯಿ ಹಾಲು, ಲೆಮನ್ ಗ್ರಾಸ್, ಮಶ್ರೂಮ್, ಕ್ಯಾರೆಟ್, ಬೀನ್ಸ್, ಕೊತ್ತಂಬರಿ ಸೊಪ್ಪು, ಉಪ್ಪು. ನಾವು ಎಲ್ಲೂ ಹಾಲು, ಬೆಣ್ಣೆ, ತುಪ್ಪ, ಮೊಸರನ್ನ ಯೂಸ್ ಮಾಡಲ್ಲ. ಆದ್ರೆ ತೆಂಗಿನ ಹಾಲು, ತೆಂಗಿನಕಾಯಿನ ತುರಿದು ಅದನ್ನ ಒಂದು ಮಲ್ಬಟ್ಟೆಲಿ ಹಾಕಿ ಹಿಂಡ್ಕೊಂಡು ಬಂದಿರುವಂತ ಹಾಲಿನಿಂದ ಮಾಡ್ತಾ ಇದೀವಿ ವಿನ ಹಸುವಿನ ಹಾಲಿಂದ ಖಂಡಿತವಾಗ್ಲೂ ಮಾಡ್ತಾ ಇಲ್ಲ. ಕರೆಕ್ಟ್. ಓಕೆ ಗುರುಜಿ, ಏನ್ ಕೊಳ್ಳಿ? ಈಗ ಒಂದ್ ಸ್ವಲ್ಪ ನೀರು ಮತ್ತು ಬೇಯಿಸೋದಕ್ಕೊಂದು ಪಾತ್ರೆ. ಸ್ವಲ್ಪ ಕೆರೆದು ನೋಡಿ, ಅದು ಹುಲ್ಲಿಗೆ ನಿಂಬೆ ಹಣ್ಣಿನ ಸುವಾಸನೆ ಇದೆ. ಅಂದ್ರೆ ಇದ್ರೊಳಗೆ ನಿಂಬೆ ಬಿಡುತ್ತಾ? ಇದು ಹುಲ್ಲಿನ ಜಾತಿ ಇದು. ಓಕೆ. ಬಟ್ ಇದಕ್ಕೆ ಸುವಾಸನೆ ಬಂದ್ಬಿಟ್ಟು ಲೆಮನ್ ಫ್ರೇಗ್ರೆನ್ಸ್ ಇರುತ್ತೆ. ಓಕೆ 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 ಸರ್. ಸೊ ಇವಾಗ ಮೊದಲು ಈ ಲೆಮನ್ ಗ್ರಾಸ್ ನ ಸ್ವಲ್ಪ ಜ್ಯೂಸ್ ತೆಕ್ಕೊಳ್ಳೋಣ. ಅದಕ್ಕೆ ಮಿಕ್ಸರ್ ಅಲ್ಲಿ ಹಾಕೊಂಡು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತೀವಿ. ಸೊ ಈ ಲೆಮನ್ ಗ್ರಾಸ್ ನ ಅರ್ಧ ಇಂಚ್ 1/4 ಇಂಚ್ ಪೀಸಸ್ ಆಗಿ ಸ್ವಲ್ಪ ಒಂದು ಕಟ್ ಮಾಡ್ಕೊಳ್ಳೋಣ. ಓಹೋ, ಇದಕ್ಕೆ ಒಂದು ಸ್ವಲ್ಪ ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ಟೇನ್ ಮಾಡ್ಕೋಬೇಕು, ಸೋಸ್ಕೋಬೇಕು. ಹಾಗೆ ಸಣ್ಣದೊಂದು ಕಪ್ ತರ ಪಾತ್ರೆ. ಅಂದ್ರೆ ಲೆಮನ್ ಗ್ರಾಸ್ ಅನ್ನ ಗ್ರೈಂಡ್ ಮಾಡಿ ಸ್ವಲ್ಪ ನೀರ್ ಹಾಕಿ ಗ್ರೈಂಡ್ ಮಾಡ್ಕೊಂಡಿದೀವಿ. ಆ ನೀರಲ್ಲಿ ಮಾತ್ರ ಅದಕ್ಕೆ ಹಾಕೊಂಡಿದೀವಿ. ಹೌದು, ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಹೆಚ್ಕೊಂಡಿರುವಂತ ತರಕಾರಿಗಳು. ಹೌದು, ಹೆಚ್ಚಿರುವಂತಹ ತರಕಾರಿಗಳನ್ನ ಮೊದಲು ಹಾಕೋಣ. ಗುರುಜಿ, ಆಮೇಲೆ ಸಾಕಷ್ಟು ಜನ ಪ್ರಶ್ನೆಗಳನ್ನ ಕೇಳ್ತಾ ಇದಾರೆ. ಈ ಸರಿ ಒಂದು ಪ್ರಶ್ನೆಗಳು ಪತ್ರದ ಮುಖಾಂತರ ನಮ್ಗೆ ಬಂದ್ಬಿಟ್ಟಿದೆ. ಸಾಕಷ್ಟು ಬಂದಿದೆ. ಪಾಪ ಇದನ್ನ ನಾವು ಪೆಕ್ಯುಲರ್ ಆಗಿ ಆರಿಸ್ಕೊಂಡಿದ್ವಿ. ಬಜ್ಪೆ ಮಂಗಳೂರಿಂದ ಫೋನ್ ಮಾಡಿದ್ದಾರೆ. ಫೋನ್ ಅಲ್ಲ, ಸಾರಿ, ಲೆಟರ್ನ ಕಳಿಸಿದ್ದಾರೆ. ಗುರೂಜಿಯವರೇ, ನನ್ನ ಕಾಲಿನ ಅಡಿ ತುಂಬಾ ನೋವು ಮತ್ತು ಉರಿ, ಇಮ್ಮಡಿ ನೋವು, ಮಂಡಿಯಿಂದ ಕೆಳಗೆ ನೋವು ಮತ್ತು ಬಲಹೀನತೆ, ಭುಜ ಮತ್ತು ಬೆನ್ನು ನೋವು ಡ್ಯೂ ಟು ಆಕ್ಸಿಡೆಂಟ್. ಇದು ಮೊದಲನೇ ಪ್ರಶ್ನೆ. ಕಾರಣ ಕೇಳಬೇಕು ಅಂತಿದ್ದೆ, ಯಾಕಂದ್ರೆ ಡಯಾಬಿಟಿಸ್ ಇದೆಯಾ ಅಂತ ಫಸ್ಟ್ ಚೆಕ್ ಮಾಡ್ಕೊಂತ ಕಾಲೂರಿ ಇದ್ರೆ, ಪಾದದ ನೋವಿದ್ರೆ ಕೇಳ್ತೀವಿ. ಓಕೆ ಓಕೆ. ಎನಿವೆ, ಆಕ್ಸಿಡೆಂಟ್ ಇಂದ ಅಂತಾನೆ ಸ್ಪೆಸಿಫಿಕ್ ಆಗಿ ಹೇಳ್ಬಿಡಿದ್ದಾರೆ. ಓಕೆ, ಆಕ್ಸಿಡೆಂಟ್ ಇಂದ ಅಂತ ಹೇಳಿದ್ದಾರೆ. ಅದಕ್ಕೊಂದು ಕೇಳಿದ್ದಾರೆ. ಕಡಲೆಕಾಯಿನ ಮೊಸರಿಂದ ಕಡಲೆಕಾಯಿನ ಹೆಸರೇ ಹೇಳ್ಬಿಟ್ಟಿದೀವಿ, ಅದು ಯಾವ್ದು ಅಂತ ಹೇಳ್ಬೇಕಂತೆ. ಇರ್ಲಿ ಹೇಳ. ಮಗುವಿಗೆ ಹಸುವಿನ ಹಾಲಿನ ಬದಲು ಯಾವ ಹಾಲನ್ನು ಮತ್ತು ಆಹಾರವನ್ನು ಕೊಡಬಹುದು? 2 ವರ್ಷ 2 ತಿಂಗಳು ಮಗು ಅಂತೆ. ಅಯ್ಯೋ, ದೊಡ್ಡ ಮಗು. 2 ವರ್ಷ 2 ತಿಂಗಳು ಮಗು. ಗುಡ್. ಮೊದಲು ಅವರ ಪ್ರಶ್ನೆ ಪಾದದ ನೋವು, ಮಂಡಿ ಕೆಳಗೆ ನೋವು ಮತ್ತು ಪಾದದ ಉರಿ. ಎಸ್. ಇದು ಆಕ್ಸಿಡೆಂಟ್ ಅಂದ ಆಗಿರೋದ್ರಿಂದ ಏನ್ ಕಾರಣ ಅಂತ ಹೇಳೋದು ಒಂದು ರೀತಿ ಕಷ್ಟ ಆಗುತ್ತೆ. ಯಾವುದಕ್ಕೂ ಮೆಡಿಕಲ್ ಡಾಕ್ಟರ್ ಹತ್ರ ಮೊದಲು ತೋರಿಸ್ಲೇಬೇಕು. ಅಲ್ಲಿ ತೋರಿಸ್ತಾ ಗುಣ ಆಗದಿದ್ರೆ ಅಲ್ಲಿ, ಅಥವಾ ಅದರ ಪ್ಯಾರಲಲ್ಲಿ ಅದಕ್ಕೆ ಅದ್ರ ಪಾಡ್ಗೆ ಅದು ಆಗ್ತಿರ್ಬೇಕು ಟ್ರೀಟ್ಮೆಂಟು. ನಮ್ಮ ಟ್ರೀಟ್ಮೆಂಟು ಶುರು ಮಾಡಿ ಏನ್ ಮಾಡ್ಬೋದು? ಸ್ವಲ್ಪ ಉರಿ ಕಮ್ಮಿ ಮಾಡೋಣ ಸ್ವಲ್ಪ. ಈಗ ಒಂದ್ ಕೆಲಸ ಮಾಡೋಣ, ಈಗ ಮಶ್ರೂಮ್ ಸ್ವಲ್ಪ ಹಾಕ್ಬಿಟ್ಟು ಅದು ಬೇಯೋ ಟೈಮ್ನಲ್ಲಿ ಯಾವ್ದಾದ್ರು ಕೈ ತಗೊಳ್ಳಿ, ಬಲಗೈ ಅಥವಾ ಎಡಗೈ ತಗೊಳ್ಳಿ. ಎಡಗೈ ತಗೊಂಡು ಇದು ನಮ್ಮ ಪಾದ ಐಸ್ ಕ್ಯೂಬ್ ಒಂದು ಬಟ್ಟೆ ಕಟ್ಕೊಂಡ್ಬಿಟ್ಟು ಆ ಪಾದವನ್ನ ಮೆತ್ತಿಗೆ ಈ ತರ ಕೂಲ್ ಮಾಡ್ತಾ ಬನ್ನಿ. ಆಗ ಕಾಲಿನ ಉರಿ, ಪಾದದ ಉರಿ ಕಮ್ಮಿ ಆಗ್ತಾ ಬರೋದು. ಸಾಧಾರಣ ಆಕ್ಸಿಡೆಂಟ್ ಆದಾಗ, ಮಕ್ಕಳು ಬಿದ್ದೋದಾಗ, ದೊಡ್ಡವರು ಬಿದ್ದೋದಾಗ ನಮ್ಮ ಮೈ ಮೇಲೆ ನಮ್ಮ ಪ್ರಜ್ಞೆನ ಒಂದು ಕ್ಷಣ ಕಳೆದು ಅಯ್ಯೋ ಬಿದ್ದೋದೆ ಅಂತ ಶಾಕ್ ಆಗ್ತೀವಿ. ಆಗ ಪ್ರೇತಾತ್ಮ ಸುಲಭವಾಗಿ ನಮ್ಮನ್ನು ಸೇರುವಂತ ಸಾಧ್ಯತೆ ಇದೆ. ಹಾಗಾಗಿ ಪ್ರೇತಾತ್ಮ ಸೇರಿರೋ ಸಾಧ್ಯತೆ ಇರುತ್ತೆ ಅಂತ ನನಗೆ ಅನ್ಸುತ್ತೆ. ಇದು ಒಂದನೇ ಪ್ರಶ್ನೆಗೆ ಉತ್ತರ. ನೆಕ್ಸ್ಟ್ 2ನೇ ಪ್ರಶ್ನೆಗೆ ಆಮೇಲೆ ಸರ್ ಏನೋ ಆಗಿದೆ ನೋಡಿ ಸರ್. ಏನಿಲ್ಲ, ಚೆನ್ನಾಗಿ ಬೆಂದಿದೆ. ಚೆನ್ನಾಗಿ ಬೆಂದೋಗಿದೆ ಸರ್. ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೆ ಡೈರೆಕ್ಟ್ ಆಗಿ ಹಾಲು ಹಾಕೋಣ. ಈಗ ಇದು ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಈ ಹಾಲು ಅಂದ್ರೆ ಮಾಮೂಲಿ ಹಾಲಲ್ಲ, ಇದು ತೆಂಗಿನಕಾಯಿ ಹಾಲು. ತೆಂಗಿನಕಾಯಿನ ತುರ್ಕೊಂಡು ಹಿಂಡ್ಕೊಂಡಿರುವಂತ ಹಾಲು. ಹೌದು, ತೆಂಗಿನ ಹಾಲನ್ನ ಇದಕ್ಕೆ
ಸ್ವಲ್ಪ ಉಪ್ಪು ಕೂಡ ಇವಾಗಲೇ ಹಾಕೋಣ, ಒಂದು ಅರ್ಧ ಚಮಚ ಉಪ್ಪು. ಸ್ವಲ್ಪ ಅದು ಒಂದು ಅರ್ಧಕ್ಕೆ ಕಮ್ಮಿ ಆಗ್ಲಿ. ಕಡಲೆಕಾಯಿ ಮೊಸರು ಹೇಗೆ ಮತ್ತು ಯಾವುದು ಕಾಳು ಅಂತ ಕೇಳಿದ್ರು. ಕಡಲೆಕಾಯಿ ಮೊಸರು ಅಂತ ನಾವು ಹೇಳಿದ್ಮೇಲೆ ಅದು ಕಡಲೆಕಾಯಿ ಮೊಸರು ಅವರೇ ಬರ್ದಿದ್ದಾರೆ, ಉತ್ತರನೂ ಅವ್ರ ಪ್ರಶ್ನೆಯಲ್ಲೇ ಇದೆ. ಅದರಿಂದ ಒಂದ್ ಸೆಕೆಂಡ್ ಅಲ್ಲಿ ಹೇಳ್ಬೋಣ, ಯಾಕಂದ್ರೆ ಎಷ್ಟೋ ಜನ ಮಿಸ್ ಮಾಡ್ಕೊಂಡಿರ್ತಾರೆ ಪ್ರೋಗ್ರಾಮ್ ನೋಡೋದು. ಸೊ ಕಡಲೆ ಕಾಳು ಅಥವಾ ಕಡಲೆಕಾಯಿ ಬೀಜ ಅಂತ ಏನ್ ಕರಿತೀವಿ, ಅದನ್ನ ಒಣಗಿರುವಂತದ್ದು ಮಾರ್ಕೆಟ್ ಅಲ್ಲಿ ಸಿಗುತ್ತೆ, ಅಥವಾ ಹಸಿದನ್ನ ನಾವು ಬೇಕಾದ್ರೆ ಬಿಡಿಸ್ಕೋಬಹುದು. ಮಾರ್ಕೆಟ್ ಅಲ್ಲಿ ಈಸಿಯಾಗಿ ಸಿಕ್ಕೋದ್ರಿಂದ ಕಡಲೆಕಾಯಿ ಬೀಜ ಅದು ಸ್ವಲ್ಪ ಒಂದು 100 ಗ್ರಾಮ್ಸ್ ಅಷ್ಟು ತಗೊಳ್ಳಿ, ಅಥವಾ ಒಂದು 200 ಗ್ರಾಮ್ಸ್ ತಗೊಳ್ಳಿ. ಅದನ್ನ 4 ರಿಂದ 5 ಗಂಟೆ ತಣ್ಣೀರಲ್ಲಿ ನೆನೆಸಿ, ಆಮೇಲೆ ನೀರನ್ನ ಸಪರೇಟ್ ಮಾಡಿ ಆ ನೆನೆದಿರುವಂತಹ ಕಡಲೆಕಾಯಿ ಬೀಜವನ್ನ ಮಿಕ್ಸರ್ಗೆ ಹಾಕಿ ರುಬ್ಕೊಳ್ಳಿ. ಬೇಕಾದ್ರೆ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬಹುದು. ಮಾಡಿಕೊಂಡು ಒಂದು ಬಟ್ಟೆನಲ್ಲಿ ಹಾಕಿ ಸ್ಟೇನ್ ಮಾಡ್ಕೊಳ್ಳಿ, ಚೆನ್ನಾಗಿ ಸ್ಟೇನ್ ಮಾಡ್ಕೊಳ್ಳಿ. ಹಾಲು ಮಾತ್ರ ಸಪ್ರೇಟ್ ಆಗುತ್ತೆ. ಈ ಹಾಲನ್ನು ಬಿಸಿ ಮಾಡೋದಕ್ಕೆ ಇಡಬೇಕು. ಅದು ಬಾಯ್ಲ್ ಆಗ್ತಿರುವಾಗ ಅದಕ್ಕೆ ಈ ಹಸಿ ಮೆಣಸಿನಕಾಯಿಯ ತೊಟ್ಟು ಒಂದು 6-8 ಹಾಕೋದು, ಅಥವಾ ನಿಂಬೆ ರಸ ಸ್ವಲ್ಪ ಹಾಕೋದು, ಅಥವಾ ಹಳೆ ಕಡಲೆಕಾಯಿ ಮೊಸರು ನಿಮ್ಮ ಹತ್ರ ಇದ್ರೆ ಅದನ್ನ ಬೇಕಾದ್ರೆ ಇನಾಕ್ಯುಲೇಷನ್ ಥರ ಹಾಕ್ಬೋದು. ಈ ಥರ ಹಾಕ್ಬಿಟ್ಟು ಹಾಕ್ಬಿಟ್ಟು ಒಂದು ಕಡೆ ಇಟ್ಬಿಟ್ರೆ ಬೆಳಗಿನ ಜಾವದಲ್ಲಿ ಮೊಸರು, ಕಡಲೆಕಾಯಿ ಬೀಜದ ಮೊಸರು ರೆಡಿ ಇರುತ್ತೆ. ಓಕೆ, 2 ಪ್ರಶ್ನೆಗಳಿಗೆ ನೇರವಾಗಿ ನಮ್ಮ ಗುರೂಜಿಯವರು ಉತ್ತರವನ್ನು ಕೊಟ್ಟಿದ್ದಾರೆ. ಆಮೇಲೆ 2 ವರ್ಷದ ಮಗುಗೆ ಯಾವ ರೀತಿ ಹಾಲನ್ನ 2.5 ವರ್ಷದ ಮಕ್ಕಳ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ. ನನ್ನದೇ ಆದ ಉದಾಹರಣೆ ಕೊಡ್ತೀನಿ. ನನ್ನ ಮೊಮ್ಮಗಳು ಸುಮಾರು 4.5 ತಿಂಗಳಿದ್ದಾಗಲೇ ನಾವು ಎಲ್ಲ ಆಹಾರವನ್ನು ತಿನ್ಸಕ್ಕೆ ಶುರು ಮಾಡಿದ್ದೀವಿ. ಎಲ್ಲ ರೀತಿಯ ಹಣ್ಣುಗಳು, ತರಕಾರಿ, ಮತ್ತು ನಾವು ಹಾಲು ಕುಡ್ಸೋಕೆ ಹೋಗೋದಿಲ್ಲ, ತಾಯಿ ಹಾಲಿದೆ ಅದು ಮಾಡ್ತಾ ಇದ್ವಿ. ಹಾಗೂ ಹಾಲು ಕುಡಿಸ್ಬೇಕು ಅಂದರೆ ಬಾದಾಮಿ ಹಾಲು ಕುಡಿಸ್ಬೋದು. ಬಾದಾಮಿ ಹಾಲು ಅಂದರೆ ಮತ್ತೆ ಹಾಲಿಗೆ ಬಾದಾಮಿ ಹಾಕೋದಲ್ಲ, ಬಾದಾಮಿನ ನೀರಲ್ಲಿ ನೆನೆಸಿ ಅದನ್ನು ಮಿಕ್ಸ್ ಮಾಡಿ, ಗ್ರೈಂಡರಲ್ಲಿ ನೀರು ಹಾಕಿ ಮಿಕ್ಸ್ ಮಾಡಿ ಬಟ್ಟೆನಲ್ಲಿ ಹಿಂಡಿಕೊಂಡು ಆ ಹಾಲನ್ನು ಕುಡಿಸ್ಬೋದು. ಅಥವಾ ಕಡಲೆಕಾಯಿ ಬೀಜನೂ ಉಪಯೋಗಿಸ್ಬೋದು. ಕಡಲೆಕಾಯಿ ಬೀಜ ಬಡವರ ಬಾದಾಮಿ ಅಂತಲೇ ಅದು ಹೆಸರುವಾಸಿಯಾಗಿದೆ. ಹಾಗಾಗಿ ಕಾಸ್ಟ್ಲಿ ಐಟಮ್ ಆದ ಬಾದಾಮಿನೇ ತಗೋಬೇಕು ಅಂತ ಏನಿಲ್ಲ. ಆ ಕಡಲೆಕಾಯಿ ತಗೊಂಡು ಅದರ ಹಾಲನ್ನು ಬೇಕಾದರೂ ನಾವು ಕುಡಿಸ್ಬೋದು. ಓಕೆ, ಗುರೂಜಿ ಅವರು ಬಜ್ಪೆಯ ನಮ್ಮ ಡಿಸೋಜಾ ಫ್ಯಾಮಿಲಿಯವರಿಗೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರನ ಕೊಟ್ಟಿದ್ದೀವಿ. ಸಾಕಷ್ಟು ಜನಕ್ಕೆ ಉತ್ತರನೂ ಸಹ ಅನುಕೂಲಗಳಾಗಿರುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಗುರೂಜಿ, ಸೂಪ್ ರೆಡಿ ಆಗಿದೆ ಅನ್ಕೊಂಡಿದ್ದೀನಿ. ಆಗ್ಬೇಕಾ ಇನ್ನ ಸ್ವಲ್ಪ? ಅದು ಒಂದು ಅರ್ಧ ಭಾಗಕ್ಕೆ ಹಿಂಗು ಬೇಕು. ಓಕೆ, ಹಿಂಗಿದೆ ಗುರೂಜಿ, ನಾವು ಎಷ್ಟೊಂದು ಹಾಕಿದ್ವಿ. ಇದನ್ನು ಬೇಗ ಮಾಡಬೇಕು ಅನ್ನೋ ಉದ್ದೇಶ. ಸೂಪ್ ಮಾಡ್ಕೊಂಡಾಗ ಮಾಡ್ತಾ ಇರೋದೇ ತಿನ್ನಕ್ಕಂತೆ, ತಿನ್ನೋದೇ ನಾವು ಮಾಡ್ಕೋಬೇಕಾದ್ರೆ ಚೆನ್ನಾಗೇ ಮಾಡ್ಕೊಂಡು ತಿನ್ಬೋದು ಅನ್ನೋದು ಉದ್ದೇಶ. ಇನ್ಫ್ಯಾಕ್ಟ್ ವೆಜಿಟಬಲ್ ಸ್ಟಾಕ್ ಅಂತ ನಾವು ಕರಿತೀವಿ. ಅದು ರುಚಿಗೋಸ್ಕರ ಟೇಸ್ಟ್ ಎನ್ಹ್ಯಾನ್ಸರ್ ಥರ ನಾವು ಯೂಸ್ ಮಾಡ್ತೀವಿ. ಅಂದರೆ ಎಲ್ಲ ತರಕಾರಿಗಳನ್ನ ಕಟ್ ಮಾಡಿ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಆ ನೀರನ್ನು ಸೋಸಿಟ್ಕೊಂಡು ನೀರನ್ನು ಸೂಪ್ ಮಾಡೋದಕ್ಕೆಲ್ಲ ಬಳಸ್ತೀವಿ. ಹೌದು, ಯಾವ್ದಾದ್ರು ಒಂದರಲ್ಲಿ ತೋರಿಸೋಣ ಅಥವಾ ಅದ್ರ ಬಗ್ಗೆ ಹೇಳೋಣ. ಸೊ ಆ ತರಹ ಆ ತರಕಾರಿಗಳಲ್ಲಿರುವಂತಹ ಸತ್ವ, ರುಚಿ ಎಲ್ಲವೂ ಈ ಹಾಲಿಗೆ ಬಂದಿರುತ್ತೆ. ಹಾಗಾಗಿ ಅದರ ಸಟಲ್ ಲೆವೆಲಲ್ಲಿ ಟೇಸ್ಟೇ ಚೇಂಜ್ ಆಗಿದೆ. ಬಟ್ ಫಸ್ಟ್ ಆಫ್ ಆಲ್ ನಾವು ಈ ಥರ ಬಾಯ್ಲ್ ಮಾಡೋದೇ ತಪ್ಪು. ಏನು ಮಾಡೋದು, ಮೊದಲನೇ ಹಂತ ಅಂತ ಹೇಳಿ. ಓಕೆ ಗುರೂಜಿ, ಇವಾಗ ಆಫ್ ಮಾಡ್ತಾ ಇದ್ದೇನೆ. ಎಲ್ಲ ಹಾಕಿದ್ದಾರೆ ಇದಕ್ಕೆ. ಗಾರ್ನಿಶಿಂಗ್ ಬೇಕಾದ್ರೆ ಮಾಡ್ಬೋದು, ಬಟ್ ನ್ಯಾಚುರಲ್ ಆಗಿ ಚೆನ್ನಾಗಿರುತ್ತೆ. ಸುಮ್ಮನೆ 1-2 ಹಾಕಿ. ತೆಂಗಿನ ಹಾಲಿನ ಸೂಪ್. ತೆಂಗಿನ ಹಾಲಿನ ಒಂದು ಸೂಪನ್ನು ಮಾಡಿ ಕೊಟ್ಟಿದ್ದಾರೆ. ತುಂಬಾ ಅದ್ಭುತವಾಗಿ ಮಾಡಿದ್ರು. ಈ ಥರ ಸೂಪ್ಗಳಿಗೆ ನೋಡೋಕೆ ಚಾನ್ಸೇ ಇಲ್ಲ, ಕುಡಿದಿರೋಕ್ಕಂತೂ ಚಾನ್ಸಸ್ ಇಲ್ವೇ ಇಲ್ಲ ರೀ. ಈ ಥರ ಮಾಡ್ಕೊಳ್ಳಿ, ನಿಮ್ಮ ಆರೋಗ್ಯ ಕ್ರಮನ ಸುಧಾರಿಸ್ಕೊಳ್ಳಿ ಅಂತ ಕೇಳ್ತಾ ಇದ್ದಾರೆ. ಯಾವ ರೀತಿ ನಮ್ಮ ಖ್ಯಾತ ಸಂಮೋಹಿನಿ ತೆಗೆದಿರೋಂಥ ಬಾಲಕೃಷ್ಣ ಗುರೂಜಿಯವರು ಮಾಡಿದಂಥ ಸೂಪಿನ ವಿಧಾನವನ್ನು ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ತೆಂಗಿನಕಾಯಿ ಹಾಲಿನ ಸೂಪ್ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಲೆಮನ್ ಗ್ರಾಸ್, ನೀರು ಹಾಕಿ ರುಬ್ಬಿ ಸೋಸಿ, ಜೊತೆಗೆ ನೀರು, ಮಿಕ್ಸ್ ತರಕಾರಿ, ಮಶ್ರೂಮ್ ಹಾಕಿ ಆವಿಯಲ್ಲಿ ಬೇಯಿಸಿ. ನಂತರ ತೆಂಗಿನಕಾಯಿ ಹಾಲು, ಉಪ್ಪು ಹಾಕಿ ಕುದಿಸಿ. ಈಗ ತೆಂಗಿನಕಾಯಿ ಹಾಲಿನ ಸೂಪ್ ಕುಡಿಯಲು ರೆಡಿ. ಓಕೆ ಗುರುಜಿ, ಟೇಸ್ಟ್ ನೋಡ್ಬಿಡ್ಲಾ? ಧೈರ್ಯವಾಗಿ ಮಾಡಿ, ಧೈರ್ಯ ಕುಡೀರಿ. ಕುಡಿತಿರೋರು ನೀರು ತಾನೆ. ಈ ಎಳ್ನೀರ್ದು ಕಾಯಿ ಹಾಲು ಹಾಕೊಂಡು ಕುಡಿದಾಗಿದೆ. ಎಂಟೈರ್ಲಿ ಈ ಸೂಪ್ಗಳೆಲ್ಲ ನೀವು ಕುಡಿದಿರೋಕ್ಕೆ ಚಾನ್ಸೇ ಇಲ್ಲ. ದಯವಿಟ್ಟು ಒಂದ್ಸರಿ ಟ್ರೈ ಮಾಡಿ. ಒಂದ್ಸರಿ ನೀವು ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ಈ ರುಚಿನ ಮತ್ತು ಈ ಆರೋಗ್ಯದ ಅಡುಗೆನ ಬಿಡೋಕ್ಕೆ ಚಾನ್ಸೇ ಇಲ್ಲ. ನಮ್ಮ ಕಾರ್ಯಕ್ರಮಕ್ಕೆ ಗುರೂಜಿಯವರು ಬಂದಿದ್ದಾರೆ. ಸಾಕಷ್ಟು ಸಲಹೆಗಳನ್ನ, ಆರೋಗ್ಯದ ಬಗ್ಗೆ ಕಾಳಜಿಯನ್ನು ನಮಗೆ ಕೊಡ್ತಾ ಇದ್ದಾರೆ. ಒಂದು ನಿಮಿಷ ಹೇಳಿ ಗುರುಜಿ. ನಂದೊಂದು ಸಲಹೆ ಇದೆ. ಹೇಳಿ ಗುರುಜಿ.
ಈ ವೀಕ್ಷಕರ ಯಾವುದೇ ಪ್ರಶ್ನೆ ಇರ್ಬೋದು ಹೇಳಿ ಗುರುಜಿ. ಅಥವಾ ಇಂಥ ಆರೋಗ್ಯದ ಅಡಿಗೆನ ರೆಗ್ಯುಲರ್ ಆಗಿ ಬಳಸಿ, ಒಂದಿನ ಬಳಸ್ಬಿಟ್ಟಲ್ಲ, ರೆಗ್ಯುಲರ್ ಆಗಿ ಬಳಸಿ ಏನಾದರೂ ಅವರ ಕಾಯಿಲೆಗಳು ಗುಣ ಆಗಿದ್ದಲ್ಲಿ ಫೇಸ್ಬುಕ್ ಹೋಗ್ಬಿಟ್ಟು ಬಾಲಕೃಷ್ಣ ಗುರೂಜಿ ಅಂತ ಕೊಟ್ರೆ, ಅಥವಾ ನಿಮ್ದು ಕೊಟ್ಟರು ಬರ್ಬೋದು, ಬಾಲಕೃಷ್ಣ ಗುರೂಜಿ ಅಂತ ಕೊಟ್ರೆ ನಮ್ಮ ಹೋಮ್ ಪೇಜ್ ಬರುತ್ತೆ. ಅದರಲ್ಲಿ ಅವರ ಒಪಿನಿಯನ್ ಕೊಡಿ. ಈ ಥರ ನಾನು ನಿಮ್ಮ ಅಡುಗೆನ ನೋಡಿ, ZTV ಅಡುಗೆ ನೋಡಿ, ಮುರಳಿಯವರ ಅಡುಗೆ ನೋಡಿ ಈ ಥರ ಮಾಡಿದೆ, ಇಷ್ಟು ದಿನ ಉಪಯೋಗಿಸಿದೆ, ಈ ಥರ ಕಾಯಿಲೆ ಹಿಂಗಿದ್ದು ಇವಾಗ ಈ ಥರ ಆಗಿದೆ ಅಂತೆಲ್ಲ ಕೊಟ್ಟರೆ ನಾನು ಅದನ್ನು ಸರ್ಕಾರಕ್ಕೆ ಒಟ್ಟಿಗೆ ಸೇರಿಸಿ ಕೊಟ್ಟು, ಇಂಥ ಆರೋಗ್ಯದ ಅಡುಗೆಗೆ ಪ್ರಮೋಷನ್ ಮಾಡಬೇಕು, ನೀವು ಸ್ವಲ್ಪ ಪ್ರಮೋಟ್ ಮಾಡಬೇಕು, ಇದೆಲ್ಲ ಆರೋಗ್ಯಕ್ಕೆ ಒಳ್ಳೇದಾಗತ್ತೆ ಅಂತೆಲ್ಲ ಅದಕ್ಕೆ ಬೇಕಾಗಿರುವಂಥ ಸಲಹೆನ ಸೂಕ್ತವಾದ ಸ್ಟೆಪ್ಸ್ನ ತಗೋದು. ಖಂಡಿತವಾಗ್ಲೂ ಡೈರೆಕ್ಟಾಗಿ ನೀವು ಗುರೂಜಿಯವ್ರನ್ನೇ ಫೇಸ್ಬುಕ್ಕಲ್ಲಿ ಮಾತಾಡಿಸ್ಬೋದು. ನಿಮ್ಮ ಸಮಸ್ಯೆಗಳನ್ನ ಅವ್ರ ಬಗ್ಗೆ ಅವ್ರು ಹೇಳ್ಕೊಂಡ್ರೆ ಖಂಡಿತವಾಗಲೂ ಉತ್ತರಗಳನ್ನು ಸಹ ನಿರೀಕ್ಷಿಸಬಹುದು ಅಂತ ತಿಳಿಸ್ತಾ ಇದ್ದೀನಿ. ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಬಾಲಕೃಷ್ಣ ಗುರೂಜಿಯವರು. ಥ್ಯಾಂಕ್ ಯು. ಥ್ಯಾಂಕ್ ಯು. ಇನ್ನೂ ಸಾಕಷ್ಟು ಸೂಪ್ಗಳೊಂದಿಗೆ ಮುಂದೆ ನಮ್ಮ ಬಾಲಕೃಷ್ಣ ಗುರೂಜಿಯವರು ಬರ್ತಾರೆ. ಭಾರತಿ, ಎಲ್ಲಿಂದ ಬರ್ತಾ ಇರೋದು? ನಾವು ಮಲ್ಲೇಶ್ವರಂ, ಬೆಂಗಳೂರಿಂದಾನೆ ಮಲ್ಲೇಶ್ವರಂ ಇಂದ ಬರ್ತಾರೆ. ಏನ್ ಮಾಡ್ಕೊಂಡಿದ್ದೀರಾ ಭಾರತಿ ಅವರೇ? ಹೌಸ್ ವೈಫ್. ಯಜಮಾನ್ ಏನ್ ಮಾಡ್ತಾ ಇದ್ದಾರೆ? ವಿಡಿಯೋಕಾನ್ ಡಿಜಿಟಲ್ ಮ್ಯಾನೇಜರ್ ಅಂತ ವರ್ಕ್ ಮಾಡ್ತಾರೆ. ಓಕೆ, ಏನ್ ಹೆಸರು? ಮೃತ್ಯುಂಜಯ. ಓಕೆ, ಮೃತ್ಯುಂಜಯನವರ ಶ್ರೀಮತಿಯವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಭಾರತಿಯವರು ಬಂದಿದ್ದಾರೆ. ಭಾರತಿ, ಏನ್ ಮಾಡ್ತಾ ಇದ್ದೀರಾ? ಕೋವಾ ಒಬ್ಬಟ್ಟು. ಜೋರಾಗಿ ಮಾತಾಡ್ರಿ. ಕೋವಾ ಒಬ್ಬಟ್ಟು. ಏನ್ ವಾಯ್ಸ್ ಹೋಗ್ಬಿಟ್ಟಿದೆ ಭಾರತಿಯವ್ರದ್ದು. ಪಾಪ ನಿಮ್ ಯಜಮಾನ್ ಯಾವಾಗ ಹೇಳ್ತಾರೋ, ಅಯ್ಯೋ ಮಾತಾಡಕ್ ಕೇಳ್ರಿ. ಮೃತ್ಯುಂಜಯನವರೇ ಮಾತಾಡಕ್ ಕೇಳ್ರಿ ಸ್ವಲ್ಪ. ಕೋವಾ ಒಬ್ಬಟ್ಟು ಮಾಡಕ್ ಏನೇನ್ ತಂದಿದ್ದೀರಾ? ಖೋವಾ ಒಬ್ಬಟ್ಟು ಬೇಕಾಗುವ ಸಾಮಗ್ರಿಗಳು: ಖೋವಾ, ಮೈದಾ ಹಿಟ್ಟು, ಗೋಧಿ ಹಿಟ್ಟು, ಸಕ್ಕರೆ, ಏಲಕ್ಕಿ ಪುಡಿ, ತುಪ್ಪ, ಉಪ್ಪು. ಏನ್ ಕೊಡ್ಲಿ ನಿಮ್ ಮಾಡಕ್ಕೆ? ಫಸ್ಟ್ ಏನ್ ಬಾಂಡ್ಲಿ ಕೊಡಿ. ಏನ್ ಫ್ರೈ ಮಾಡ್ಕೊಳಕ್ ಹೇಳಿ. ನಾನು ಕೋವಾ ನಾನ್ ಸ್ಟಿಕ್ ಬೇಕಾ ನಿಮ್ಗೆ? ನಾನ್ ಸ್ಟಿಕ್ ಬೇಕು. ಇದು ನೀರಿನ ಅಂಶ ಹೋಗೋವರೆಗೂ ಫ್ರೈ ಮಾಡ್ಬೇಕಾ? ಕೋವಾ, ಸಪ್ಪೆ ಕೋವಾ ತಗೊಂಡು ಒಬ್ಬಟ್ಟು ಮಾಡುವಂಥದ್ದು. ನೀವ್ ಯಾವ ಊರು ಬರ್ತೀವ್ರಿ? ಸೋಲಾಪುರ್, ಮಹಾರಾಷ್ಟ್ರ. ಹೌದೇನು? ಅಂದ್ರೆ ನೀವೇನ್ ಮರಾಠಿ ಮಾತಾಡ್ತೀರೇನಲ್ಲಿ? ಮರಾಠಿ, ಹಿಂದಿ. ಓದಿದ್ದಲ್ಲ? ಮರಾಠಿ ಮೀಡಿಯಂ, ಹಿಂದಿ ಮೀಡಿಯಂ ಎರಡು. ಹೌದೇನು? ಓಕೆ ಓಕೆ. ಇದ್ರಲ್ಲಿ ಟೈಮ್ ಹಿಡಿಯೋದಂದ್ರೆ ಇದು ಒಂದೇ ಫ್ರೈ ಮಾಡಿ. ಮೆತ್ತಗಾಗ್ಬೇಕು. ಇದು ಒಂದು ಫ್ರೈ ಆದ್ಬಿಟ್ರೆ ಮಿಕ್ಕಿದೆಲ್ಲ ಬೇಗ ಆಗ್ಬಿಡುತ್ತೆ. ಓಕೆ, ಫಸ್ಟ್ ನೀವು ಮಾಮೂಲಿ ಒಬ್ಬಟ್ಟು ತರನೇ ಕಲಿಸ್ಕೋಬೇಕಾ? ಹಿಟ್ ಮಾಮೂಲಿ ಒಬ್ಬಟ್ಟು ತರನೇ. ಅಂತೂ ಇನ್ನೇನು ಕೆಲವೇ ದಿವಸಗಳಲ್ಲಿ ಯುಗಾದಿ ಹಬ್ಬ ಬರ್ತಾ ಇದೆ. ಯುಗಾದಿ ಹಬ್ಬ ಬಂತು ಅಂದ್ರೆ ಎಲ್ಲಾರ್ಗು ಒಬ್ಬಟ್ಟು ಮಾಡೋದ್ ಬಿಟ್ಟು ಬೇರೆ ಏನು ಮಾಡಕ್ಕೆ ಹೋಗೋದಿಲ್ಲ. ಅದೇ ಬೆಳೆ ಒಬ್ಬಟ್ಟು, ಕಾಯಿ ಒಬ್ಬಟ್ಟು ಮಾಡೋ ಬದಲು ಸ್ವಲ್ಪ ಕೋವಾ ಒಬ್ಬಟ್ಟು ಎಲ್ಲ ಬರ್ದಿಟ್ಕೊಂಡ್ರೆ ಹಬ್ಬದ ಸಮಯದಲ್ಲಿ ಖಂಡಿತವಾಗಿ ಯೂಸ್ ಆಗುತ್ತೆ. ಮಾಡ್ಬೋದು. ಎಷ್ಟಾಗುತ್ತೆ ಇಷ್ಟು ಕೋವಾದಲ್ಲಿ? ನಮ್ದು 7-8 ಮಾಡ್ಬೋದು. 7-8 ಮಾಡ್ಬೋದಾ? ಅಂದ್ರೆ ನಮ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಚಿಕ್ಕದ್ ಮಾಡಿದ್ರೆ ಜಾಸ್ತಿ ಮಾಡ್ಬೋದು. ಓಕೆ. ಏನ್ ಮಾಡ್ತೀರಾ ಬ್ರೇಕ್ಫಾಸ್ಟ್ಗೆ ಮನೇಲಿ? ಮನೆಯಲ್ಲಿ ಸೋಲಾಪುರ ದಿನ ಮಾಡ್ತೀರಾ? ಮಾಮೂಲಿ ಚಪಾತಿ, ಉತ್ತಪ್ಪ, ದೋಸೆ, ಪರೋಟ, ಓಹೋ, ಇಡ್ಲಿ, ದೋಸೆ. ಏನಿಷ್ಟ ಯಜಮಾನ್ರಿಗೆ? ಯಜಮಾನ್ರಿಗೆ ಹಂಗೇನಿಲ್ಲ, ಎಲ್ಲ ತಿಂತಾರೆ. ಆತರ ಏನಿಲ್ಲ. ಇದು ಫ್ರೈ ಏನಕ್ಕೆ ಮಾಡ್ಕೋಬೇಕು? ಮೆತ್ತಗಾಗ್ಲಿ ಅಂತನಾ? ಇದು ಹಂಗೆ ಮಾಡಕ್, ಯಾಕಂದ್ರೆ ಸಕ್ಕರೆ ಮಿಕ್ಸ್ ಮಾಡ್ಬೇಕಲ್ವಾ. ಬಿಸಿಲೇ ಮಿಕ್ಸ್ ಮಾಡ್ಕೊಳ್ತೀರಾ? ಇಲ್ಲ, ಇದು ತಣ್ಣಗಾಗ್ಬೇಕು. ತಣ್ಣಗಾದ್ಮೇಲೆ ಹಿಟ್ ಕಲ್ಸೋರ್ಗು ಇದು ತಣ್ಣಗಾಗತ್ತೆ. ಆಮೇಲೆ ಸಕ್ಕರೆ ಮಿಕ್ಸ್ ಮಾಡ್ಬೇಕು. ಇದು ಹಸಿ ಇರೋದ್ರಿಂದ ಚೆನ್ನಾಗಿರಲ್ಲ ಒಬ್ಬಟ್ಟು. ಒಂದ್ ಸ್ವಲ್ಪ ಫ್ರೈ ಆದ್ಬಿಟ್ರೆ ಟೇಸ್ಟ್ ಚೆನ್ನಾಗ್ ಬರುತ್ತೆ. ಎಷ್ಟು ಜನ ಮಕ್ಕಳು ಬರ್ತೀವ್ರಿ ನಿಮ್ಗೆ? ಇಬ್ರು ಗಂಡ್ ಮಕ್ಳು. ಓಹೋ, ಏನ್ ಮಾಡ್ಕೊಂಡಿದ್ದಾರೆ? ಒಬ್ನು 6th ಸ್ಟ್ಯಾಂಡರ್ಡ್, ಇನ್ನೊಬ್ನು ಮಾಂಟೆಸರಿ. ಏನ್ ಹೆಸರು? ದೊಡ್ಡವನ್ ವಿನಯ್, ಚಿಕ್ಕವನ್ ಯಶಸ್. ಮೆತ್ತಾಯ್ತಲ್ಲ? ಫುಲ್ ಮೆತ್ತಾಗಿದೆ. ಇದು ಫ್ರೈ ಆಗ್ಬೇಕಾ? ನೀರಿನ ಅಂಶ ಎಲ್ಲ ಹೋಗ್ಬೇಕು ಇದ್ರಾಗಿಂದು. ಓಕೆ ಓಕೆ ಓಕೆ. ಇದಕ್ಕೊಂದೇ ಇದ್ರಲ್ಲಿ ಟೈಮ್ ಹಿಡಿಯೋದಂದ್ರೆ. ಟೈಮ್ ಹಿಡಿಬೇಕಲ್ಲ, ಇಲ್ಲಾಂದ್ರೆ ಯಾವುದೇ ಸಿಹಿ ಪದಾರ್ಥಗಳು ಮಾಡ್ಬೇಕಂದ್ರೆ ಅರ್ಜೆಂಟ್ ಮಾಡ್ಕೊಳಕ್ ಆಗಲ್ಲ. ಸಿಹಿ ಪದಾರ್ಥ ಕೆಟ್ಟೋದ್ರೆ ಸರಿ ಮಾಡಕ್ ಆಗಲ್ಲ. ಅಪ್ಪ ಅಮ್ಮ ಎಲ್ಲ ಎಲ್ಲಿದ್ದಾರೆ? ಊರಲ್ಲ? ಸೋಲಾಪುರ. ಎಷ್ಟು ಜನ ನೀವು ಮಕ್ಕಳು? 3 ಜನ. ನಾನೇ ದೊಡ್ಡೋಳು, 2 ತಮ್ಮಂದಿರಿದ್ದಾರೆ. ಓಹೋ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಭಾರತಿ ಮೃತ್ಯುಂಜಯನವರು ಬಂದಿದ್ದಾರೆ. ಅದ್ಭುತವಾದಂತಹ ಕೋವಾ ಒಬ್ಬಟ್ಟನ್ನ ಮಾಡಿ ತೋರಿಸಿ ಮುರಳಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ಯುಗಾದಿ ಹಬ್ಬ ಬರುತ್ತೆ. ಮಾರ್ಚ್ 31ಕ್ಕೆ ಯುಗಾದಿ ಹಬ್ಬ ಇದೆ ಅನ್ಕೊಂಡಿದ್ದೀನಿ. ಅಷ್ಟರೊಳಗೆ ಸಾಕಷ್ಟು ವೈವಿಧ್ಯಮಯ ಒಬ್ಬಟ್ಟುಗಳನ್ನ ಮಾಡಿ ತೋರಿಸ್ಬೇಕು ಅಂತ ನಾವು ಅನ್ಕೊಂಡಿದ್ವಿ. ಭಾರತೀಯವರಿಂದನೇ ಶುರುವಾಗಿದೆ. ಯಾಕಂದ್ರೆ ಇದು ಕೋವಾ ಒಬ್ಬಟ್ಟು ತುಂಬ ಚೆನ್ನಾಗಿರುತ್ತೆ. ಇವಾಗ ಎಲ್ಲ ಕಡೆ ಮದುವೆಗಳೆಲ್ಲ ಕೋವಾ ಒಬ್ಬಟ್ಟನ್ನ ಜಾಸ್ತಿ ಪಾಪ್ಯುಲರ್ ಮಾಡ್ತಾ ಇದ್ದಾರೆ. ಈ ಸರಿ ಯುಗಾದಿ ಹಬ್ಬಕ್ಕೆ ಕೋವಾ ಒಬ್ಬಟ್ಟು ಸ್ವಲ್ಪ ಮಾಡಿಕೊಡಿ, ಚೆನ್ನಾಗಿರುತ್ತೆ. ಅದಕ್ಕಿಂತ ಮೊದಲು ನೀವು ನೋಡ್ಕೊಳ್ಳಿ, ಬರ್ಕೊಳ್ಳಿ, ಆಮೇಲೆ ಮನೇಲಿ ಟ್ರೈ ಮಾಡ್ಕೊಳ್ಳಿ. ಏನ್ ಮಾಡ್ತೀರಾ ಫ್ರೀ ಟೈಮಲ್ಲಿ? ಒಗ್ಗರಣೆ ಡಬ್ಬಿಟ್ ಪ್ರೋಗ್ರಾಮ್ ನೋಡ್ಕೊಳ್ಳೋದು ಅಂತ 1 ಅವರ್ 1 ಗಂಟೆ ಆಯ್ತಂದ್ರೆ. ಹೌದಾ? ಪ್ರಯೋಗ ಯಾರ್ಮೇಲೆ ಮಾಡ್ತೀರಾ? ಇನ್ಯಾರಿದ್ದಾರೆ ಮನೆಯಲ್ಲಿ? ಪಾಪ ಬಡ ಪ್ರಾಣಿ. ಅತ್ತೆನೂ ಇದ್ದಾರೆ,
ಹೌದಾ? ಅದಕ್ಕೆ ಮನೆ ಊರಿಗೆ ಹೋಗ್ಬಿಟ್ರಂತವ್ರು ಪ್ರಯೋಗ ಜಾಸ್ತಿ ಆಗೋಯ್ತು ಇಲ್ಲ ಬಂದಿದ್ದಾರೆ ಇದಾರೆ. ಆ ಪ್ರಯೋಗ ಮಾಡಿ ಮಾಡಿ ನಿಮ್ಮ ಅಜ್ಜಿಯವ್ರು ಬೇರೆ. ಇಲ್ಲಪ್ಪ ಅವ್ರಿಗೆ ತುಂಬಾ ಇಷ್ಟ ನಾ ಮಾಡಿರೋದು ನಮ್ಮ ಅಜ್ಜಿ. ಆಯ್ತಾ? ನೀರಂಶ ಹೋಯ್ತಾ? ಇನ್ನೂ ಇಲ್ಲ ನೋಡಿ, ಇನ್ನೂ ಆಗ್ಬೇಕು. ಹೆಂಗ್ ಗೊತ್ತಾಗ್ತದೆ ನೀರಂಶ ಇದೆ ಇಲ್ಲ ಅಂತ? ಅದು ಗಟ್ಟಿ ಬರುತ್ತೆ ಇದನ್ನ. ನೋಡಿ ಇನ್ನ ನೀರು ಇನ್ನು ಇದೆ ನೋಡಿ, ಈ ತರ ಎಲ್ಲ ಅಂಟ್ಕೊಳ್ಳಲ್ಲ, ಅದು ಬಿಟ್ಕೊಂಡ್ಬಿಡುತ್ತೆ. ಅದು ಎಷ್ಟು ಗಟ್ಟಿಗಿತ್ತು, ಸಾಫ್ಟ್ ಆಗೋಯ್ತಲ್ಲ ಈಗ ಬಿಸಿ ತಕ್ಷಣ. ಇನ್ನೇನು ಸೊಲ್ಲಾಪುರದ ಏನು ವಿಶೇಷವಾದ ಅಡುಗೆಗಳು ಮಾಡ್ತೀರಾ ಮನೇಲಿ? ಪರೋಟಾಸು ಜಾಸ್ತಿ, ಆಮೇಲೆ ಕಡುಬು ಮಾಡ್ತಾರೆ ಅಲ್ಲಿ ಆ ಸೈಡ್ ಜಾಸ್ತಿ, ಅದು ಮಾಡ್ತಾರೆ. ಕಡುಬು ಅಂದ್ರೆ ಏನ್ ಹೇಳಿ? ಕಡುಬು ಅಂದ್ರೆ ನಮ್ ಕಡೆ ಬೇರೆ ತರ ಮಾಡ್ತಾರೆ. ಅಂದ್ರೆ ಗೋಧಿ ಹಿಟ್ಟು ಕಲಸ್ಬಿಟ್ಟು ಅದು ಚಪಾತಿ ತರ ಲಟ್ಟಿಸ್ಬೇಕು ಫಸ್ಟ್, ಆಮೇಲೆ ಶಂಕರಪಾಳಿ ಶೇಪ್ ಮಾಡ್ತೀವಲ್ಲ ಆ ತರ ಕೊರದ್ಬಿಟ್ಟು ನೀರಲ್ಲಿ ಹಾಕಿ ಆ ತರ ಮಾಡ್ತೀವಿ. ಅದು ಬೇರೆ ಹಬ್ಬಕ್ಕೆಲ್ಲ ಸಂಕ್ರಾಂತಿ ಹಬ್ಬಕ್ಕೆ ಮಾಡ್ತೀವಿ ಆ ತರ ಎಲ್ಲ ನಾವು. ಸಂಕ್ರಾಂತಿ ಹಬ್ಬಕ್ಕೆ ಕಡುಬು, ಗಣೇಶ ಹಬ್ಬಕ್ಕೆ ಮೋದಕ. ನೋಡಿ ಇವಾಗ ಗಟ್ಟಿ ಬಂತಲ್ಲ, ಸ್ವಲ್ಪ ಗಟ್ಟಿ. ಕೋವಾ ಐಟಮ್ಸ್ ಇಂದ ಸುಚಿತ್ರಾ ಅವ್ರುನು ಆಲ್ಮೋಸ್ಟ್ ಎಲ್ಲಾ ಮಾಡಿ ತೋರ್ಸಿದಾರಲ್ವಾ, ನೋಡಿದೀನಿ ನಾನು. ಚೆನ್ನಾಗಿ ಮಾಡ್ತಾರೆ, ಮಾಡಿದೀನಿ ನಾನು, ಟ್ರೈ ಮಾಡಿದೀನಿ. ನಾವೆಲ್ಲ ಮಾಡಿದ್ವಿ ಮನೇಲಿ, ಟ್ರೈ ಮಾಡಿ ಚೆನ್ನಾಗಿ ಬಂದಾಗಲೇ ಚೆನ್ನಾಗಿದೆ ಅಂತ. ನಮ್ಗೆ ಗೊತ್ತಾಗಲ್ಲ, ನಾವ್ ಹೇಳಿದ್ರೆ ಚೆನ್ನಾಗಿದೆ ಅಂತ ಎಲ್ಲ ಅನ್ಕೊಂತಾರೆ. ನೀವ್ ಹೇಳ್ತಿಲ್ಲ, ನೋಡ್ಬಿಟ್ಟು ಬಂದು ನಮ್ಮ ಮನೇಲಿ ಮಾಡಿದ್ವಿ ಅಂತ ಹೇಳಿದ್ರೆ ಐಟಮ್ಸ್ ಎಲ್ಲ ತೋರ್ಸಿದಾರಲ್ವಾ. ಹೌದು, ಕೋವಾ ತೋರ್ಸಿದಾರೆ, ಪೇಡ ತೋರ್ಸಿದಾರೆ, ಇನ್ಸ್ಟಂಟ್ ಪೇಡ, ಚೆನ್ನಾಗಿದೆ. ಕೇಕ್ ಗಳು ತೋರ್ಸಿದಾರೆ, ಚಾಕ್ಲೇಟ್ ತೋರ್ಸಿದಾರೆ. ಎಲ್ಲ ಟ್ರೈ ಮಾಡ್ತೀರಾ ಮನೇಲಿ? ಮಾಡ್ತಾ ಇರ್ತೀನಿ. ಓಕೆ, ನೀರ್ ಬಿಟ್ಟಿದೆ ಅನ್ಕೊಂಡಿದೀನಿ. ಆಫ್ ಮಾಡ್ಬಿಡಿ, ಆಫ್ ಮಾಡ್ಬಿಡಿ. ಓಕೆ, ಇದು ಒಂದ್ ಸ್ವಲ್ಪ ತಣ್ಣಗಾಗ್ಲಿ ಬಿಡಿ, ಬಿಟ್ಬಿಡಿ ಇದನ್ನ. ಕಾರ್ಯಕ್ರಮ ನೋಡ್ತಾ ಇದ್ದೀರಾ? ಕೋವಾ ಅನ್ನೋದ್ರಲ್ಲಿ ನೀರ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿ ತೆಗೆದ್ಬಿಟ್ಟಿದೀವಿ. ಕೋವಾ ರೆಡಿ ಆಗಿದೆ. ಭಾರತೀಯವರೇ, ಹಿಟ್ ಕಲ್ಸಕ್ಕೆ ಸಾಕನ್ಸುತ್ತೆ. ಏನಿದು? ಸ್ವಲ್ಪ ಮೈದಾ, ಅರ್ಧ ಕಪ್ ಮೈದಾ ಹಿಟ್ಟು ಹಾಕಿದ್ರೆ ಅರ್ಧ ಕಪ್ ಗೋಧಿ ಹಿಟ್ಟು, ಇಲ್ಲ 1 ಕಪ್ ಹಾಕಿದ್ರೆ ಅದೊಂದು ಕಪ್ ಇದೊಂದು ಕಪ್ ಹಾಕಿ. ಹೆಚ್ಚು ಕಮ್ಮಿ ಆದ್ರೂ ಏನ್ ತೊಂದ್ರೆ ಏನಿಲ್ಲ, ಬರುತ್ತೆ. ಸ್ವಲ್ಪ ಸಾಲ್ಟ್, ಒಂದ್ ಚುಕ್ಕೆ ಸಾಲ್ಟ್, 1-2 ಸ್ಪೂನ್ ತುಪ್ಪ. ಇದಕ್ಕೆ ತುಪ್ಪ ಹಾಕೊಂಡ್ಬಿಡ್ತೀರಾ? ಕಲಿಸ್ಬೇಕಾದ್ರೆ 1-2 ತುಪ್ಪ. ಹೆಂಚಿಟ್ಕೋಬೇಕಾ? ಹೆಂಚ್ ಬೇಡಾ? ಬೇಡ, ಇವಾಗ್ಲೇ ಬೇಡ. ಇದು ಇನ್ನು ಸಕ್ಕರೆ ಮಿಕ್ಸ್ ಮಾಡ್ಬೇಕು ಅದಕ್ಕೆ. ಒಲೆ ಮೇಲೆ ಇಲ್ಲ ಸಕ್ಕರೆ ಮಿಕ್ಸ್ ಮಾಡಿ ಅದನ್ನ ಹೂರ್ಣ ಮಾಡ್ಕೊಂಡು ಆಮೇಲೆ ತವಾ ಇಡೋಣ. ಅಷ್ಟವರೆಗೂ ಬಿಸಿ ಮಾಡೋದು ಬೇಕಾಗಿಲ್ಲ, ಹಂಗೆ ಕರಗುತ್ತೆ. ಇಲ್ಲ, ನಾನ್ ಪೌಡರ್ ಮಾಡ್ಕೋಬೇಕು ಸಕ್ಕರೆ ಇನ್ನು. ಹೌದೇನು? ಓಕೆ ಓಕೆ, ಇದೆ ಬೇಜಾನ್ ಕೆಲಸ ಇದೆ, ಮಾಡಿ. ಯಾರಿಂದ ಜಾಸ್ತಿ ಅಡಿಗೆ ಕಲ್ತಿದ್ ನೀವು? ಬಂದ್ಮೇಲೆ ಮಾಡ್ತಾ ಮಾಡ್ತಾ ಕಲ್ತಿದ್ದ? ಇಲ್ಲಿ ಬಂದ್ಮೇಲೆನೆ. ಹೌದಾ? ಮತ್ತೇನು ಅಡಿಗೆ ಮೇಲೆ ಮಾಡಕ್ ಬಿಟ್ಟಿರ್ಲಿಲ್ಲ ನಿಮ್ಮಮ್ಮ? ಇಲ್ಲ. ಒಬ್ಳೆ ಮಗಳು ಅಂತೀರಾ, ಅಡಿಗೆ ಮನೆ ಬಿಟ್ಟಿರ್ತಾರ? ಇಲ್ಲ, ಬಿಟ್ಟಿಲ್ಲ. ಇದಾಯ್ತು. ಏನ್ ಬೇಕು ಇವಾಗ? ಅದಾಯ್ತು. ಸಕ್ಕರೆ ಮಿಕ್ಸಿ ಮಾಡ್ಕೋಬೇಕು. ಅಲ್ಲೇ ತೊಳಿ, ಅಲ್ಲೇ ಇದೆ, ತಗೊಂಬನ್ನಿ. ಸಕ್ಕರೆ ಎಷ್ಟು ಹಾಕೊಳ್ತೀರಾ? ಈ ಕೋವಾಕ್ಕೆ ಎಷ್ಟು ಸಕ್ಕರೆ ಬೇಕು? ಅದು ಕೋವಾ ಎಷ್ಟಿದೆ ಅಷ್ಟು ಮೆಜರ್ಮೆಂಟ್ ಮಾಡಿ ಆಮೇಲೆ ಸಕ್ಕರೆ ಹಾಕೋಬೇಕು. ಫಸ್ಟ್ ಟೈಮ್ ಮಾಡ್ಬೇಕಾದ್ರೆ ಅವ್ರಿಗೆ ಗೊತ್ತಿರಲ್ವಲ್ಲ, ಅದಕ್ಕೆ ಇದು ಮೆಜರ್ಮೆಂಟ್ ಹೇಳ್ತಾ ಇರೋದು. ನಮ್ಗೆ ಇವಾಗ ಗೊತ್ತಾಗಿರೋದ್ರಿಂದ ನಾವು ಮೆಜರ್ಮೆಂಟ್ ಏನ್ ತಗೊಳಲ್ಲ, ಹಂಗೆ ಮಾಡ್ಬಿಡ್ತೀವಿ. ಈಗ 1 ಬೌಲ್ ಆಗಿದೆ, ಈ 1 ಬೌಲ್ ಸಕ್ಕರೆ ತಗೊಳ್ತೀನಿ. ಕರೆಕ್ಟ್ 1 ಬೌಲ್ ಹಾಕಿದ್ರೆ ಸಾಕಾಗುತ್ತಾ? ಸಾಕು. 1 ಬೌಲ್ ತಗೊಂಡಿದ್ದೀನಿ ಸಕ್ಕರೆ. ಆಯ್ತಾ? ಪೌಡರ್ ಬಂದಿದ್ಯಾ ಪೂರ್ತಿ? ಪೌಡರ್ ಆಗಿದೆ. ಏನ್ ಮಾಡ್ತೀರಾ? ಇವಾಗ 2 ಮಿಕ್ಸ್ ಮಾಡ್ಬೇಕಿದು. ಇನ್ನೊಂದು ಬೌಲ್ ಬೇಕು. ಇದು ಹಿಟ್ಟು ತೆಗೆದು ಬಿಡ್ಲ, ಇಲ್ಲ ಅಂದ್ರೆ ಬೌಲ್ ಅಲ್ಲಿ ಇಟ್ಕೊಳ್ಳಿ. ಇವಾಗ ಏಲಕ್ಕಿ ಪೌಡರ್ ಹಾಕ್ತೀನಿ ಸ್ವಲ್ಪ. ಇದು ಹೂರ್ಣ, ಇದು ಆಕ್ಚುಲಿ ಇವಾಗ ಮಾಡ್ತಾ ಇರೋದು ಹೂರ್ಣ ನಾವಲ್ಲ. ಮಾಡಿ 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 ಮಾಡಿ. ಹೆಂಚಿಟ್ಕೋಬೋದಾ? ಓಕೆ ಭಾರತೀಯವರೇ, ಇಲ್ಲಿ ಹೆಂಚ್ ಕಾಯ್ತಾ ಇದೆ, ಈ ಕಡೆ ಹೂರ್ಣ ಕಾಯ್ತಾ ಇದೆ, ಆ ಕಡೆ ಹಿಟ್ಟು ಕಾಯ್ತಾ ಇದೆ, ತುಪ್ಪ ಅಲ್ಲೇ ಇದೆ, ಮಣೆ ಅಲ್ಲೇ ಇದೆ. ಬೇಬೆ ಗೊತ್ತಿ ಅಷ್ಟೇ ಚಿಕ್ಕದ ಮಾಡೋದು ನೀವು? ಹೂರ್ಣ ಇಟ್ಕೋಬೇಕಲ್ವಾ? ಓಹೋ, ಸ್ಟಫ್ ಮಾಡಿ ಆಮೇಲೆ ಒಬ್ಬಟ್ಟು. ಓಕೆ ಓಕೆ ಓಕೆ, ಮಾಡಿ ಮಾಡಿ ಮಾಡಿ.
ಹಂಚ್ಕಾಯ್ತಂದ್ರೆ ಇದು ಹಾಕಿ ಹಾಕಿ ಹೆಂಚ್ ಕಾದಿದೆ ಹಾಕಿ, ಬೇಜಾನ್ ಕಾದಿದೆ ಹೆಂಚ್ ಹಾಕಿ. ತುಪ್ಪಾಗಿ ಪೈನು ಹಾಕೋದು ಬೇಡವಾ ಇದು ಸುಡ್ಬೇಕಾದ್ರೆ? ಸ್ವಲ್ಪ ಹಾಕ್ಬೇಕು ಲಾಸ್ಟ್. ಇದು ಎರಡು ಸೈಡ್ ಬೇಯಿಸಲ್ವಾ, ಅವಾಗಲೇ ಸ್ವಲ್ಪ ಹಾಕ್ಬೇಕು. ಬಿಸಿಯಾದಂತ ಕೋವಾ ಒಬ್ಬಟ್ಟು ರೆಡಿ ಆಗ್ತಾ ಇದೆ, ಅದ್ಭುತವಾಗಿ ಬರ್ತಾ ಇದೆ. ಸಾಕಾ ನೋಡಿ ಭಾರತೀಯವ್ರೆ? ಸಾಕು ಸಾಕು ಸಾಕಾ? ತೆಗೆದ್ಬಿಡಿ. ತೆಗೆದ್ಬೋಣ? ಐದು ಒಂದ್ ಕತೆ ಇದಕ್ಕೆ. ಆಯ್ತು. ಇನ್ನೊಂದು ಇನ್ನ 3-4 ಬೇಕು. ಕೋವಾ ಮಾತ್ರ ವೇಸ್ಟ್ ಆಗ್ಬಾರ್ದು. ಎರಡಾಗತ್ತಲ್ಲ ಇನ್ನೊಂದಾಗುತ್ತೆ. ಇದೊಂದು ಅದೊಂದು. ಎಸ್ ಎರಡು ಮಾಡ್ಬಿಡಿ. ನಿಮ್ಗೆ ಸ್ವೀಟ್ ಇಷ್ಟನಾ? ಅಯ್ಯೋ ಖಂಡಿತವಾಗ್ಲು ಸ್ವೀಟೇ ನಾವು ತಿನ್ನೋದು, ನಾವು ವೆಜಿಟೇರಿಯನ್ಸ್. ಸಾಕಾಯ್ತಲ್ಲ? ಇದ್ಮೇಲೆ ಏನಾಗ್ತೀರಾ? ತುಪ್ಪನೇ ಹಾಕ್ಬೇಕಾ? ಸೈಡ್ಗೆ ತುಪ್ಪ ಕೊಡ್ತೀನಿ. ಓಕೆ. ಬಾದಾಮ ತುಪ್ಪನೂ ಹಾಕ್ತೀರಾ, ಬಾದಾಮಿನೂ ಹಾಕ್ತಾ ಇದ್ದೀರಾ? ಡೆಕೋರೇಷನ್ ಮಾಡ್ತಾ ಇದೀರಾ ಮಾಡಿ. ಕೋವಾ ಒಬ್ಬಟ್ಟು ರೆಡಿ ಆಗಿದೆ. ಕೋವಾ ಒಬ್ಬಟ್ಟು ರೆಡಿ ಆಗಿದೆ, ಅದ್ರ ಮೇಲೆ ಬಾದಾಮಿ ರೆಡಿ ಆಗಿದೆ, ಪಕ್ಕದಲ್ಲಿ ಒಂದು ಕಪ್ಪಿನ ತುಂಬಾ ಇದು ರೆಡಿ ಆಗಿದೆ, ತುಪ್ಪ ರೆಡಿ ಆಗಿದೆ. ಹಾಕೊಂಬಿಡ್ಲಾ? ಬೇಡ ಬಿಡ್ರಿ, ಆ ಕಡೆ ಹಾಕೊಳ್ರಿ. ಭಾರತೀಯವರು ಅದ್ಭುತವಾಗಿ ಮಾಡಿದ್ರು, ತುಂಬಾಗೆ ಈಸಿಯಾಗೂ ಮಾಡ್ಕೊಟ್ರು. ಈ ತರ ಒಬ್ಬಟ್ಟು ಮಾಡ್ಕೋಬಹುದು ಅಂತ ತೋರಿಸ್ಕೊಟ್ಟಿದ್ದಾರೆ. ಯಾವ ರೀತಿ ಭಾರತೀಯರು ಕೋವಾ ಒಬ್ಬಟ್ಟನ್ನ ಮಾಡೋದು ಇನ್ನೊಂದ್ಸರಿ ತೋರಿಸ್ತೀವಿ, ನೋಡ್ಕೊಳ್ಳಿ. ಕೋವಾ ಒಬ್ಬಟ್ಟು ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಸಪ್ಪೆ ಖೋವಾ ಹಾಕಿ ಚೆನ್ನಾಗಿ ಹುರಿಯಿರಿ. ಬೌಲ್ಗೆ ಮೈದಾ ಹಿಟ್ಟು, ಗೋಧಿ ಹಿಟ್ಟು, ಉಪ್ಪು, ತುಪ್ಪ, ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸಿಕೊಳ್ಳಿ. ಸಕ್ಕರೆಯನ್ನು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿಕೊಳ್ಳಿ. ಬೌಲ್ಗೆ ಹುರಿದ ಖೋವಾ, ಸಕ್ಕರೆ ಪುಡಿ, ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿ. ನೆನೆದ ಕಣಕವನ್ನು ಉಂಡೆ ಮಾಡಿಕೊಂಡು ಲಟ್ಟಿಸಿ ಅದಕ್ಕೆ ಖೋವಾ ಮಿಶ್ರಣ ತುಂಬಿ ಲಟ್ಟಿಸಿ ಕಾದ ತವಾದ ಮೇಲೆ ತುಪ್ಪ ಹಾಕಿ ಬೇಯಿಸಿ. ಈಗ ಸಿಹಿ ಸಿಹಿಯಾದ ಖೋವಾ ಒಬ್ಬಟ್ಟು ಸವಿಯಲು ಸಿದ್ಧ. ಓಕೆ, ಭಾರತೀಯರು ಅದ್ಭುತವಾದಂತ ಕೋವಾ ಒಬ್ಬಟ್ಟನ್ನ ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಯಾವ ರೀತಿ ಮಾಡೋದಂತೂ ಸಹ ನೋಡ್ಕೊಂಡಿದ್ದೀರಾ. ಮೇಡಮ್ ರುಚಿ ಮಾಡೋದು ನೋಡೋದಾ? ಏನು ಎಲ್ಲ ಫ್ಯಾಮಿಲಿ ಸಮೇತ ಬಂದ್ಬಿಟ್ಟಿದ್ದೀರಾ? ನಮಸ್ಕಾರ ಸರ್. ನಮಸ್ಕಾರ. ಏನು ಈ ಮಗನ ಹೆಸರೇನು? ಇವನ ಹೆಸರು? ಓಕೆ, ಯಶಸ್ ವಿನಯ್ ಇಬ್ರು ಬಂದಿದ್ದಾರೆ. ಎತ್ತಿ ನೋಡ ನಿಮ್ಮ ಅಮ್ಮ ಮಾಡಿರೋದು. ಟೇಸ್ಟ್ ನೋಡುವ, ನೋಡುವ ಎಲ್ಲ ಮಾಡಿದಾರಾ? ನೋಡ. ಏಯ್ ಬಿಸಿ ಕಣ. ಇಲ್ಲ ಬಿಡಪ್ಪ. ಮೃತ್ಯುಂಜಯ ಅವರೇ ಚೆನ್ನಾಗಿ ಮಾಡಿರ್ತಾರಾ? ಟೇಸ್ಟ್ ಮಾಡ್ಬೋದಾ? ನೀವು ಹೇಳಿ. ಓಕೆ. ಸಂತೋಷ ಇದೆ. ಏನದು ಯುಗಾದಿ ಹಬ್ಬಕ್ಕೆ ಆ ಬೇಳೆ ಹಾಕಿ ಅದಕ್ಕೆ ಬೆಲ್ಲ ಹಾಕಿ ಹೂಣ ನೀರಾಗಿ ತಿರ್ಗಾ ಅದನ್ನ ಗಟ್ಟಿ ಮಾಡ್ಕೊಂಡು ಒಬ್ಬಟ್ಟು ಮಾಡಿ. ಓಹೋ, ಓಕೆ ಸರ್, ಥ್ಯಾಂಕ್ ಯು. ಒಳ್ಳೆ ಕೋವಬ್ಬಟ್ಟನ್ನ ಮಾಡಿ ತೋರಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಒಳ್ಳೆ ಮಟನ್ ಫ್ರೈ ಮಾಡ್ಕೊಟ್ಟೋಗಿದ್ರು. ಈಗ ಮತ್ತೆ ವಾಪಸ್ ಬಂದಿದ್ದಾರೆ. ಏನ್ ಮಾಡ್ತಾರೋ ಗೊತ್ತಿಲ್ಲ. ಅಣ್ಣ ನಮಸ್ಕಾರ. ನಮಸ್ಕಾರ ಸರ್. ಅದೇನೋ ಚಿಕನ್ ಮಾಡ್ತೀನಿ ಮಟನ್ ಮಾಡ್ತೀನಿ ಅಂತಿಲ್ಲ ಅನ್ಕೊಂಡೋದ್ರಿ. ಬರ್ಬೇಕಾದ್ರೆ ವೆಸ್ಟ್ ಹಿಡ್ಕೊಂಡ್ ಬಂದ್ಬಿಟ್ಟಿದ್ದೀರಾ. ಏನ್ ಮಾಡ್ತಿದ್ದೀರಾ? ಎಗ್ ಫ್ರೈಡ್ ಅವಲಕ್ಕಿದು. ಫ್ರೈಡ್ ಎಗ್ ಅವಲಕ್ಕಿನ? ಹೌದು. ಓಕೆ, ಅಂದ್ರೆ ಅವಲಕ್ಕಿನ ಹಾಕಿ ಫ್ರೈಡ್ ರೈಸ್ ತರ ಮಾಡೋದು. ಅದಕ್ಕೆ ಮೊಟ್ಟೆನೂ ಹಾಕೋದು? ಅದು ಮೊಟ್ಟೆನೂ ಹಾಕ್ತೀವಿ. ಏನ್ ಬೇಕೋ ಹಾಕಿ ತೋರಿಸ್ರಿ. ಏನ್ ಮಾಡ್ತಿದ್ದೀರಾ ಹೇಳ್ರಿ, ಏನೇನ್ ತಂದಿದ್ದೀರನು ಹೇಳ್ರಿ. ಎಗ್ ಫ್ರೈಡ್ ಅವಲಕ್ಕಿ ಬೇಕಾಗುವ ಸಾಮಗ್ರಿಗಳು: ನೆನೆಸಿದ ಅವಲಕ್ಕಿ, ಕ್ಯಾರೆಟ್, ಬೀನ್ಸ್, ಸಕ್ಕರೆ, ಹಸಿಮೆಣಸಿನಕಾಯಿ, ದಪ್ಪ ಮೆಣಸಿನಕಾಯಿ, ಈರುಳ್ಳಿ, ಟೊಮ್ಯಾಟೊ, ಶುಂಠಿ, ಬೆಳ್ಳುಳ್ಳಿ, ಮೊಟ್ಟೆ, ನಿಂಬೆ ರಸ, ಕೊತ್ತಂಬರಿ ಸೊಪ್ಪು, ಅರಿಶಿನ, ಕರಿಬೇವು, ಸೋಯಾ ಸಾಸ್, ಗರಂ ಮಸಾಲ, ಉಪ್ಪು, ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಎಣ್ಣೆ ಕಾದಿದೆಯಲ್ಲ? ಕಾಯ್ದಿದೆ ಸರ್. ಓಕೆ, ಹಾಕೊಳ್ಳಿ. ಗಾರ್ಲಿಕ್ ಜಿಂಜರ್ ಚಾಪ್ ಮಾಡಿರೋದು, ಅದನ್ನೇ ಸ್ವಲ್ಪ. ಆಮೇಲೆ ಈರುಳ್ಳಿ, ಕ್ಯಾಪ್ಸಿಕಮ್, ದಪ್ಪ ಮೆಣಸಿನ ಕರ್ಬೇವಿನ ಸೊಪ್ಪು ಫ್ಲೇವರ್ಗೆ, ಹುಳ್ಳಿಕಾಯಿ ಇಲ್ಲ? ಹುಳ್ಳಿಕಾಯಿ, ಎಸ್, ಬೀನ್ಸ್,
ಫ್ರೈಡ್ ರೈಸ್ಗೆ ಯಾವ ತರ ಹೆಚ್ಕೋಬೇಕು ಅದೇ ತರ ಹೆಚ್ಕೊಂಡಿದ್ದೀರಾ? ಹೆಂಗ್ ಬೇಕಾದ್ರೆ ಹೆಚ್ಕೋಬಹುದು, ಏನ್ ತೊಂದ್ರೆ ಇಲ್ಲ. ಓಕೆ, ಕ್ಯಾರೆಟ್ ಅಂತೂ ಅನ್ನ ತಿಂದಿದ್ದವ್ರು ಅವಲಕ್ಕಿ ಮಾಡ್ಕೊಂಡು ತಿನ್ಬಿಡ್ಬೋದು ಫ್ರೈಡ್ ರೈಸ್ ತರ. ಹಾ, ಇದಕ್ಕೆ ಎಗ್ ಯೂಸ್ ಮಾಡ್ಬೇಕಂತ ಏನಿಲ್ಲ. ಎಗ್ ಹಾಕಿದ್ರೆ ಟೇಸ್ಟ್ ಡಿಫ್ರೆನ್ಸ್ ಇರುತ್ತೆ. ಹಾಕಿ 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 Egg ಇಲ್ದಾಗೂ ಮಾಡ್ಕೋಬಹುದು. ನಾವು ನೋಡಿಲ್ವಲ್ಲ ಫಸ್ಟ್, ನಾವು ಹೊಸೇ ನೋಡ್ಬೇಕು ಇಲ್ಲಿ ನಿಲ್ಸ್ಕೊಂಡು. ಹೌದು. ಇಲ್ಲ ಹಳೇ ನೋಡ್ಬೇಕು ಮರ್ತೋಗಿದ್ನ. ಟೊಮೆಟೊ ಹಾಕ್ತೀರಾ? ಹೌದು. ಯೂಶಲಿ ಫ್ರೈಡ್ ರೈಸ್ಗೆ ಟೊಮೆಟೊ ಹಾಕಲ್ಲ, ಇದಕ್ಕೆ ಹಾಕ್ತೀವಿ. ಉಪ್ಪು ಹಾಕ್ತಾ ಇದೀನಿ ಹಾಕಿ. ಮತ್ತೆ ಉಪ್ಪು ಅಳತೆ ಗೊತ್ತಿಲ್ಲ ಅಂದ್ರೆ ಲಾಸ್ಟಿಗೆ ಹಾಕೋಬಹುದು. ಓಕೆ, ತರಕಾರಿ ಜೊತೆ ಹಾಕಿದ್ರೆ ಸ್ವಲ್ಪ ಹಿಡಿಯುತ್ತಂತೆ, ಚೆನ್ನಾಗಿರುತ್ತೆ. ಕಲರ್ ಕಾಣ್ತಾರೆ. ಕಲರ್ ಎಲ್ಲಾ ಕಲರ್ ಹಾಕ್ಬಿಟ್ಟಿದ್ದೀರಾ ನೀವು? ಇರೋ ಬರೋ ಕಲರ್ ಎಲ್ಲ ಹಾಕ್ಬಿಟ್ಟಿದ್ದೀರಾ? ಹೌದು ಆರೆಂಜು, ರೆಡ್, ಗ್ರೀನ್, ವೈಟ್ ಎಲ್ಲೋ ಎಲ್ಲ ಹಾಕ್ಬಿಟ್ಟಿದ್ದೀರಾ ಸರ್. ಮೊಟ್ಟೆ ಇವಾಗ? ಹೌದು. ಓಕೆ, ಮೊಟ್ಟೆ ಹೊಡೆದು ಸ್ವಲ್ಪ ಹಾಗೆ ಬಿಡಬೇಕು. ಹೌದು, ಜಾಸ್ತಿ ಕಲ್ಸ್ಬಾರ್ದು. ಹಂಗೆ ತಿಂದ್ರೆ ಆಮ್ಲೆಟ್. ನೋಡಿ, ಹಂಗೆ ಎತ್ತಿ ಬಿಟ್ರೆ ನೀವು ಸಖತ್ತಾಗಿ ಆಮ್ಲೆಟ್ ಆಗುತ್ತದು. ಮೆಣಸಿನ್ಕಾಯಿ ಹಾಕಿರಲಿಲ್ಲ, ಮೆಣಸಿನ್ಕಾಯಿ ಹಾಕ್ತಾ ಇದ್ರು. ಚೂರು ಅರಿಶಿನ ಪುಡಿ ಹಾಕಿ. ಇದು ಚಿತ್ರಾನ್ನ ಅನ್ಕೊಂಡ್ರೆ ಇದು ಚಿತ್ರಾನ್ನ ಅಲ್ಲ, ಆಮ್ಲೆಟ್ ಅನ್ಕೊಂಡ್ರೆ ಆಮ್ಲೆಟ್ ಅಲ್ಲ. ಗರಂ ಮಸಾಲ ಪೌಡರ್ ಇದೇ ಸ್ಪೆಷಲ್ ಇದಕ್ಕೆ. ಬಿರಿಯಾನಿ ಅನ್ಕೊಂಡ್ರೆ ಬಿರಿಯಾನಿನೂ ಅಲ್ಲ. ಸೋಯಾ ಸಾಸ್. ಸೋಯಾ ಸಾಸ್ ಜಾಸ್ತಿ ಎಲ್ಲ ಸುಮ್ಮನೆ ಲೈಟ್ ಆಗಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಷ್ಟೇ. ಎಲ್ಲ ಹಾಕಾಯ್ತಾ? ಎಲ್ಲ ಹಾಕಾಯ್ತು. ಅವಲಕ್ಕಿ ಹಾಕ್ತಾ ಇದೀನಿ ಈಗ. ಹಾಕಿ 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 ಹಾಕಿ. ಸುಮ್ಮನೆ ನೀರ್ ಹಾಕಿ ಬಸ್ ಬಿಡ್ಬೇಕು. ಓಕೆ, ಲಾಸ್ಟಿಗೆ ಸ್ವಲ್ಪ ನೀರ್ ತುಂಬಿಸ್ಬೇಕು ಈಗ. ಹೌದಾ? ಹೌದು. ಹಿಡ್ಕೊಳ್ಳಿ ಅಂತನಾ ಗಟ್ಟಿಗೆ? ಸ್ವಲ್ಪ ಸಾಫ್ಟ್ ಆಗ್ಲಿ ಅಂತ, ಮೆತ್ತಿಗಿರ್ಲಿ ಅಂತ. ಸಾಕು ಸಾಕು. ಸರ್ ನಿಂಬೆ ಹುಳಿ ಇದು ಸ್ವಲ್ಪನೇ ಹಾಕ್ಬೇಕು, ಜಾಸ್ತಿ ಇಲ್ಲ. ಇದೊಂಥರ ಮಿಕ್ಸ್ ಆಗೋಯ್ತಪ್ಪ, ಎಲ್ಲ ಹಾಕ್ಬಿಟ್ರಿ. ಚಿತ್ರಾನ್ನಕ್ಕೆ ಹಾಕೋದು, ಉಪ್ಪಿಟ್ಟಿಗೆ ಹಾಕೋದು, ಬಿರಿಯಾನಿಗೆ ಹಾಕೋದು, ಫ್ರೈಡ್ ರೈಸ್ಗೆ ಹಾಕೋದು. ಸಾಸಿವೆ ಒಂದು ಹಾಕಿ. ಅಯ್ಯಯ್ಯೋ, ಅದು ಹಾಕಂಗಿಲ್ಲ. ಇದು ಉಪ್ಪಿಟ್ಟು ಆಗ್ಬಿಡ್ತಾ ಇತ್ತು. ಲಾಸ್ಟಿಗೆ ಶುಗರ್ ಟೇಸ್ಟಿಗೆ ಸ್ವಲ್ಪ ನೋಡಿದ್ದೆ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ. ರೆಡಿ ಆಯ್ತು ಸರ್. ಆಫ್ ಮಾಡೋಣ? ಆಫ್ ಮಾಡಿ. ಹಾಕಿ 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 ಹಾಕಿ. ಫ್ರೈಡ್ ಎಗ್ ಅವಲಕ್ಕಿ ರೆಡಿ ಇದೆ. ಎಗ್ ಫ್ರೈಡ್ ಅವಲಕ್ಕಿನ ಮಾಡಿ ಕೊಟ್ಟಿದ್ದಾರೆ, ತುಂಬಾ ಸಖತ್ತಾಗಿತ್ತು. ನೋಡ್ಬೇಕಾದ್ರೆ ಅನ್ಕೊಂಡೆ ಚಿತ್ರಾನ್ನ, ಬಿರಿಯಾನಿನ, ಪುಳಿಯೋಗರೆನ, ಉಪ್ಪಿಟ್ಟ, ಕಡೆಗೆ ಇಲ್ಲ ಸರ್ ಹೊಸ ಟೇಸ್ಟ್ ಇದು ನೋಡಿ ಸರ್ ಅಂತ ಮಾಡ್ಕೊಟ್ಟಿದ್ದಾರೆ. ಓಕೆ, ನೀವು ಆನಂದ್ ಅವರು ಯಾವ ರೀತಿ ಇದನ್ನ ಮಾಡೋದು ಅಂತ ಇನ್ನೊಂದ್ಸರಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಎಗ್ ಫ್ರೈಡ್ ಅವಲಕ್ಕಿ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ದಪ್ಪ ಮೆಣಸಿನಕಾಯಿ, ಕರಿಬೇವು, ಬೀನ್ಸ್, ಕ್ಯಾರೆಟ್ ಹಾಕಿ ಹುರಿದು ಟೊಮ್ಯಾಟೊ, ಉಪ್ಪು, ಮೊಟ್ಟೆ, ಹಸಿ ಮೆಣಸಿನಕಾಯಿ, ಅರಿಶಿನ, ಗರಂ ಮಸಾಲ, ಸೋಯಾ ಸಾಸ್, ನೆನೆಸಿದ ಅವಲಕ್ಕಿ, ನಿಂಬೆ ರಸ, ಸಕ್ಕರೆ, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕಲಸಿ. ಈಗ ಎಗ್ ಫ್ರೈಡ್ ಅವಲಕ್ಕಿ ರೆಡಿ ಟು ಈಟ್. ಅದನ್ನ ಟೇಸ್ಟ್ ಮಾಡ್ಲಾ? ಹೇಗಿದೆ ಸರ್ ಹೊಸ ಸ್ಟೈಲ್? ಅದೇ ಹೇಳಕ್ಕಾಗ್ತಲ್ಲ. ಚಿತ್ರಾನ್ನ, ಅವಲಕ್ಕಿನ, ಫ್ರೈಡ್ ರೈಸಾ ಒಂಥರ ಚೆನ್ನಾಗಿದೆ. ಅದೇ ಹೇಳಿದ್ನಲ್ಲ, ಅಡಿಗೆ ಮಾಡೋ ಐಡಿಯಾ ಮನೇಲಿರೋರಿಗೆ ಬಂದ್ಬಿಟ್ರೆ ಎಲ್ಲ ಹತ್ರನೂ ಕತ್ತಾಗಿ ಮಾಡ್ಕೋಬಹುದು. ಚೆನ್ನಾಗಿ ಮಾಡಿದ್ದಾರೆ. ಆದ್ರೆ ಹೆಂಗಿದೆ ಅಂತ ಹೇಳಕ್ಕಾಗಲ್ಲ. ಚಿತ್ರಾನ್ನ ತರ ಇದೆಯಾ ಸರ್? ಇಲ್ಲ ರೀ. ಅವಲಕ್ಕಿ ತರ ಇದೆಯಾ? ಫ್ರೈಡ್ ರೈಸ್ ತರ ಇದೆಯೇನ್ರಿ? ಇಲ್ಲಪ್ಪ, ಒಂಥರ ಸಖತ್ತಾಗಿದೆ. ಒಂದ್ಸರಿ ಟ್ರೈ ಮಾಡಿ, ಮಲ್ಲಿ ಖುಷಿ ಕೊಡುತ್ತೆ. ಯಾಕಂದ್ರೆ ನೀವು ಹೊಸದಾಗಿ ಮಾಡಿದಾಗ ಬೇರೆಯವ್ರು ಕೊಟ್ಟಾಗ ಚೆನ್ನಾಗಿದೆ ಅಂತ ಹೇಳಿದ್ರೆ ಆ ಥರ ಇನ್ನೊಂದು 5 ಮಾಡ್ಬೋದು. ಬೇರೆ ಕ್ಯಾಮೇಲ್ವಾ ನಿಂಗೆ ಇದೇ ಮಾಡ್ಕೊಂಡು ಕೂತಿದ್ಯಾ, ಯಾವನ್ ತಿಂತಾನಿದ್ದೀನ ಅಂತ ಏನಾರು ಅನ್ಬಿಟ್ರೆ ಮಲ್ಲಿ ಬೇಜಾರು ಮಾಡ್ಕೋಬೇಡಿ. ನೀವೇ ತಿನ್ಕೊಳ್ಳಿ, ಪಕ್ಕದ ಮನೆಯವ್ರಿಗಾರು ಕೊಡಿ, ಈಚೆ ಮಾತ್ರ ಬಿಸಾಕ್ಬೇಡಿ. ಇಷ್ಟಪಟ್ಟು ಮಾಡ್ರಿ, ಕಷ್ಟಪಟ್ಟು ಮಾತ್ರ ಮಾಡಬೇಡಿ. ಥ್ಯಾಂಕ್ ಯು ಅನಂತ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕಾರ್ಯಕ್ರಮ ಮುಗಿಸ್ಬೇಕಾದ್ರೆ ಮುರಳಿ ನಮ್ಮನ್ನು ಕರ್ಸ್ಕೊಳ್ರಿ. ಖಂಡಿತವಾಗ್ಲು ಕರ್ಸ್ಕೊಳ್ತೀವ್ರಿ. ನಿಮ್ಮನ್ನ ಕರ್ಸ್ಕೊಳ್ಳೋಕ್ಕೋಸ್ಕರ ನಾವು ಕಾಯ್ತಾ ಇದೀವ್ರಿ. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ರಿ. ಖಂಡಿತವಾಗ್ಲು ನಿಮ್ಮ ಕೈ ರುಚಿ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತೀವ್ರಿ ಅಂತ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ಬೇಕ್ರಿ. ಕಾರ್ಯಕ್ರಮ ಮುಗಿಸ್ಬೇಕು 1 ಗಂಟೆ ಅಲ್ಲ ರೀ, 2 ಗಂಟೆ ಆಗೋಯ್ತ್ರಿ ಮುರಳಿ. ಯಾವಾಗ್ರಿ ನಾವು ಅಡುಗೆ ಮಾಡೋದು? ನೋ ಪ್ರಾಬ್ಲಮ್ ರೀ. ಇನ್ನೇನು ಕಾರ್ಯಕ್ರಮ ಮುಗಿಸ್ತೀವಿ, ಅಡುಗೆ ಶುರು ಮಾಡ್ಕೊಳ್ರಿ.